ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಲಿಂಗಾಚಾರ ಅಂದ್ರೆ ದೇವನೊಬ್ಬನೇ. ಚನ್ನಬಸವಣ್ಣನವರು ಇದಕ್ಕೇನು ವ್ಯಾಖ್ಯಾನ ಮಾಡ್ತಾರೆ ಅಂದ್ರೆ, ಲಿಂಗವನಲ್ಲದೆ ಅನ್ಯವನರಿಯದಿಹುದೇ ಲಿಂಗಾಚಾರ. ಅಂದ್ರೆ ಲಿಂಗ ಅಂದ್ರೆ ಈಗಾಗಲೇ ನಿಮಗೆಲ್ಲ ಗೊತ್ತಾಗಿದೆ, ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣನಾದಂತಹ ಪರಾತ್ಪರ ಶಕ್ತಿ, ಪರಮ ಆತ್ಮ, ಮಹಾಲಿಂಗ. ಇವರು ಮೂವರಲ್ಲ. ಅದಕ್ಕೆ ಬಸವಣ್ಣವರು ಇನ್ನೊಂದು ವಚನದಾಗ ಹೇಳೋದು, ಇಬ್ಬರು ಮೂವರು ದೇವರೆಂದು ಒಬ್ಬೊಬ್ಬಿ ಮಾತನಾಡಬೇಡ, ದೇವನೊಬ್ಬನೇ ಕಾಣಿರೋ, ಇಬ್ಬರೆಂಬುದು ಹುಸಿ ನೋಡ. ಕೂಡಲ ಸಂಗಮ ದೇವನಲ್ಲದೆ ಇಲ್ಲವೆಂದಿತ್ತು ವೇದ. ವೇದಗಳ ಆಧಾರವಾಗಿಯೂ ಸಹಿತ ಅವ್ರು ಹೇಳ್ತಾರೆ, ದೇವನು ಒಬ್ಬನೇ, ಇಬ್ಬರು ಅಂತಕ್ಕಂಥದ್ದು ಹುಸಿ. ಹಾಗಾದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಅದು ಮಾನವ ಕಲ್ಪಿತ. ಅಂದ್ರೆ ಪ್ರತಿಯೊಂದು ತತ್ವದ ಹಿಂದೆ, ಸೃಷ್ಟಿಯ ಹಿಂದೆ ಬ್ರಹ್ಮನನ್ನ, ಆಮೇಲಿಂದ ಏನು ಸ್ಥಿತಿಯ ಹಿಂದೆ ವಿಷ್ಣುವನ್ನ, ಲಯದ ಹಿಂದೆ ರುದ್ರನನ್ನ ಕಲ್ಪಿಸಿರ್ತಕ್ಕಂಥದ್ದು ಮನುಷ್ಯನ ಕಲ್ಪನೆಯ ಹೊರತು ಹಾಗಿಲ್ಲ. ಅವು ಬೇರೆ ಬೇರೆ ಅಲ್ಲ. ಈ ಒಂದು ಮಗು ಹುಟ್ಟಿದಾಗ ಮಗುವಾಗಿರುತ್ತೆ, ಬೆಳೀತಾ ಬೆಳೀತಾ ಬಾಲಕ ಆಗತ್ತೆ, ಮುಂದೆ ಯುವಕ ಆಗತ್ತೆ, ಮಧ್ಯವಯಸ್ಕ, ಮುದುಕ, ಕಡೆಗೆ ಶವ ಆಗತ್ತೆ. ಇಲ್ಲಿ ಶಿಶುವಾದಂತಹ, ಬಾಲಕನಾದಂತಹ, ಯುವಕನಾದಂತಹ, ವಯಸ್ಕನಾದಂತಹ, ಮುದುಕನಾದಂತಹ ಮಗು ಬೇರೆ ಬೇರೆ ಅಲ್ಲ, ಅದೊಂದೇ. ಆದರೆ ಎಷ್ಟು ವ್ಯತ್ಯಾಸ ಕಾಣಿಸುತ್ತೆ ಅಂದ್ರೆ, ಇವನು ಅವನ ಅನ್ನುವಷ್ಟು ವ್ಯತ್ಯಾಸ ಕಾಣಿಸುತ್ತೆ. ನಿಮ್ಮ ಮಕ್ಕಳೇ ಹಾಸ್ಟೆಲ್ ಬೆಳೀತಿರ್ತಾರೆ. ಒಂದು ಈಗಂತೂ ಬಿಡಿ, ಮೊಬೈಲು ದಿವಸ ದಿವಸ, ವಾರಕ್ಕೊಂದ್ಸರಿ, 15 ದಿವಸಕ್ಕೊಂದ್ಸರಿ, ಕೊನೆಗೆ ತಿಂಗಳಿಗೊಂದ್ಸರಿ ಪೇರೆಂಟ್ಸ್ ಮೀಟಿಂಗ್ ಅಂತ ಹೇಳಿ ಹೋಗಿ ನೋಡ್ಕೊಂಡು ಬರ್ತೀರಿ. ನಾವು ಚಿಕ್ಕವರಿದ್ದಾಗ 3 ತಿಂಗಳು, 6 ತಿಂಗಳು ನೋಡ್ತಾ ಇರ್ಲಿಲ್ಲ ಒಂದೊಂದ್ಸರಿ. ಅಂದ್ರೆ ಅಷ್ಟು ಕಷ್ಟ ಇತ್ತು, ಬಂದು ಹೋಗಕ್ಕೆ ಆಗ್ತಿರ್ಲಿಲ್ಲ. ಅಂತಹ ಸಂದರ್ಭದಲ್ಲಿ ಒಂದು 6 ತಿಂಗಳು ಒಬ್ಬನ್ ನೋಡ್ಲಿಲ್ಲ ಅಂದ್ರೆ, 1 ವರ್ಷ ನೋಡ್ಲಿಲ್ಲ ಅಂದ್ರೆ, ಎಷ್ಟು ಬೆಳೆದ್ಬಿಟ್ಟಿದೆಯಾ ಗೊತ್ತೇ ಆಗಲ್ಲ ಅಂತ ಹೇಳ್ತಿರ್ತೀರ. ಆದ್ರೆ ಅದೇ ಹುಡುಗ, ಆತ್ಮ ಬದಲಾವಣೆ ಆಗಿಲ್ಲ, ಪ್ರಾಣ ಬದಲಾವಣೆ ಆಗಿಲ್ಲ, ಬೇರೆ ದೇಹದ ಕೆಲವು ಭಾಗಗಳು, ಮುಖದಲ್ಲಿ ಸ್ವಲ್ಪ ಬದಲಾವಣೆ ಆಗಿರ್ಬಹುದು, ದಷ್ಟಪುಷ್ಟ ಆಗಿರ್ಬೋದು, ಅಥವಾ ಸ್ವರ್ಗಿರ್ಬಹುದು. ಅಂದಾಕ್ಷಣಕ್ಕೆ ಇಲ್ಲಿ ಬೇರೆ ಹುಡುಗ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗೆ ಸೃಷ್ಟಿ ಸ್ಥಿತಿ ಲಯ ಮತ್ತು ತಿರೋಧಾನ ಅಂತ ಹೇಳಿ ಒಂದು ಕಾರ್ಯ ಇದೆ ಪರಮಾತ್ಮನದು. ಸೃಷ್ಟಿ ಸ್ಥಿತಿ ಲಯ ತಿರೋಧಾನ, ಅನುಗ್ರಹ ಮಾಡುವಾಗಲೂ ಕೂಡ ಗುರುವನ್ನ ಮಾಧ್ಯಮವನ್ನಾಗಿ ಬಳಸ್ಕೊಂಡ್ರು ಅದು ಪರಮಾತ್ಮನ ಅನುಗ್ರಹವೇ ಹೊರತು ಗುರುವಿನದಲ್ಲ. ಗುರುವಿಂದು ಅಂತ ಹೇಳ್ಬಿಡ್ತೀವಿ ನಾವು ಸಹಜವಾಗಿ, ನಿಜ. ಆದ್ರೆ ಗುರು ಮತ್ತು ದೇವರಿಗಲ್ಲಿ ಭೇದ ಭಾವ ಕಲ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಗುರುವಿನ ಹಸ್ತದ ಮೂಲಕ, ಗುರುವಿನ ಮನಸ್ಸಿನ ಮೂಲಕ, ಗುರುವಿನ ಭಾವದ ಮೂಲಕ ಶಿಷ್ಯನನ್ನು ಅನುಗ್ರಹಿಸುವನು ಪರಮಾತ್ಮನೇ. ಆ ದೃಷ್ಟಿಯಿಂದ ಪರಮಾತ್ಮ ಒಬ್ಬನೇ. ಅಂದ್ರೂ ನಾವೆಷ್ಟೇ ಹೇಳಿದ್ರು ಕೂಡ ಆ ಪರಮಾತ್ಮನ ಇಚ್ಛೆನೇ ಏನಿದೆ ಅಂದ್ರೆ, ಈ ಜಗತ್ತು ನಡಿಬೇಕಾದ್ರೆ ಒಂದು ಧರ್ಮ, ಒಂದು ಪದ್ಧತಿ, ಒಂದು ಮತ ಹಂಗಿಲ್ಲ. ಈಗೇನು ಮೋದಿಯವರು 1 ನೇಷನ್ 1 ರೇಷನ್ ಕಾರ್ಡ್, 1 ನೇಷನ್ 1 ಎಲೆಕ್ಷನ್ ಹಿಂಗೆಲ್ಲ ಮಾಡ್ತಿದಾರಲ್ಲ, ಹಾಗೆ ಪರಮಾತ್ಮನ ನಿಯಮ ಹಾಗಲ್ಲ. ಪರಮಾತ್ಮನಿಗೆ ವೈವಿಧ್ಯತೆ ಬೇಕು.
ಪರಮಾತ್ಮ ವೈವಿಧ್ಯ ಪ್ರಿಯ. ಅದಕ್ಕೆ ಈ ಸೃಷ್ಟಿ ಅಗಾಧವಾಗಿದೆ, ಈ ಸೃಷ್ಟಿ ಅನಂತವಾಗಿದೆ, ಅನಂತ ಮುಖವಾಗಿದೆ. ಆದ್ದರಿಂದ ವೈವಿಧ್ಯತೆ ಬೇಕು. ಒಂದು ಧರ್ಮದ ಅನುಯಾಯಿಗಳು ಒಂದೇ ರೀತಿಯ ಪೂಜ್ಯ ವಸ್ತುವನ್ನು ಬಳಸಬಹುದು. ಇಷ್ಟಲಿಂಗವನ್ನ ಲಿಂಗಾಯತರು ಬಳಸಬಹುದು, ಮುಸಲ್ಮಾನರದ್ದು ಮತ್ತೆ ಬೇರೆ ಆಗ್ತದೆ, ಕ್ರಿಶ್ಚಿಯನ್ರು ಬೇರೆ ಆಗ್ತದೆ. ಅವ್ರು ಪೂಜೆನೇ ಮಾಡೋದು, ನಾವು ಪೂಜೆ ಮಾಡಬೇಕು ಅಂತ ಹೇಳ್ತೀವಿ, ಅಲ್ಲಿ ಪೂಜೆನೇ ಇಲ್ಲ. ಬೆಳಗ್ಗೆ ಎದ್ದು ಕೂಡಲೇ ಪ್ರಾರ್ಥನೆ ಮಾಡ್ಬೋದು. ಮತ್ತೆ ನಮ್ಮಲ್ಲಿ ಸ್ನಾನ ಅನ್ನುವಂಥದ್ದು ಒಂದು ಪವಿತ್ರವಾದ ಅಥವಾ ಒಂದು ಆನಂದವನ್ನು ನೀಡ್ತಕ್ಕಂತಹ ಒಂದು ಶುಚಿತ್ವದ ಮಾರ್ಗ, ಅದು ದೈವಿ ಮಾರ್ಗ, ಡಿವಿನೈಸ್ಡ್ ಮಾಡಿದ್ದಾರೆ ಸ್ನಾನವನ್ನು ಕೂಡ. ಆದ್ರೆ ಅಲ್ಲ, ಹಾಗಿಲ್ಲ. ಇಸ್ಲಾಂ ಮತ್ತು ಕ್ರಿಶ್ಚಿಯನ್ ಧರ್ಮಗಳಲ್ಲಿ ಸ್ನಾನ ಕಡ್ಡಾಯ ಅಲ್ಲ. ರಂಜಾನ್ ಮಾಸದಲ್ಲೂ ಕೂಡ ಅವರು ಕಡ್ಡಾಯವಾಗಿ ಸ್ನಾನ ಮಾಡ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ನಮ್ಮಲ್ಲಿ ಹೇಗೆ ನಾವು ಸ್ನಾನಕ್ಕೆ ಮಹತ್ವ ಕೊಟ್ಟಿದ್ದೀವೋ ಹಾಗೆ ಕೊಟ್ಟಿಲ್ಲ ಅವರು. ಮತ್ತು ಕೊಡದೇ ಇರೋದಕ್ಕೂ ಒಂದು ಕಾರಣನೂ ಇದೆ. ಅಲ್ಲಿ ಆ ಧರ್ಮಗಳು ಹುಟ್ಟಿದ್ದು ಅರಬ್ ಕಂಟ್ರೀಸ್ ಅಲ್ಲಿ. ಕ್ರಿಶ್ಚಿಯನ್ ಧರ್ಮ ಕೂಡ ಮೊದಲು ಹುಟ್ಟಿದ್ದು ಅರಬಲ್ಲೇ, ಜೆರೂಸಲೇಮ್. ಅದು ಯೇಸು ಕ್ರಿಸ್ತನ ಮೂಲ ಸ್ಥಳ ಅಂತ ಏನ್ ಹೇಳ್ತಾರಲ್ಲ, ಇವತ್ತೇನು ಇಸ್ರೇಲ್ ಇದೆ ಆ ಭಾಗದಲ್ಲಿ ನೀರು ತುಂಬಾ ಕಡಿಮೆ. ಇವತ್ತಲ್ಲ, ಅವತ್ತಿಗೂ ಕೂಡ ಧರ್ಮಗಳು ಸ್ಥಾಪನೆ ಆದಾಗ ಅಲ್ಲಿ ಕುಡಿಯೋಕ್ ನೀರು ಸಿಕ್ಕರೆ ದೊಡ್ಡದು, ಬಳಕೆಗೆ ಸ್ವಚ್ಛತೆಗೆ ನೀರು ಸಿಕ್ಕರೆ ಬಹಳ ದೊಡ್ಡದು. ಆದ್ರಿಂದ ಅವರು ಸ್ನಾನವನ್ನು ಕಡ್ಡಾಯ ಮಾಡಲಿಲ್ಲ. ನಮ್ಮ ದೇಶದಲ್ಲಿ ನೀರು ಚೆನ್ನಾಗಿ ಸಿಕ್ತಿತ್ತು, ನೀರು ಇಲ್ಲದೆ ಯಾವ ಕೆಲಸನೂ ಇಲ್ಲ. ಹಾಗಾಗಿ ನೀರನ್ನ ನಾವು ಸ್ನಾನಕ್ಕಾಗಿ ಬಳಸಿದ್ವಿ. ಹೇಳಿದ್ನಲ್ಲ, ಸ್ನಾನವನ್ನು ಒಂದು ಧಾರ್ಮಿಕ ಕ್ರಿಯೆಯನ್ನಾಗಿ ಮಾಡಿದ್ವಿ, ಬೇಕು ಅಂತ ಹೇಳಿದ್ರು. ಆದ್ರೆ ವಚನಗಳಲ್ಲೂ ಕೂಡ ಸ್ನಾನ ಅದು ಅಂಡರ್ಸ್ಟುಡ್ ಅಂದ್ರೆ ಅರ್ಥ ಮಾಡ್ಕೋಬೇಕೆ ಹೊರತು ಹೊತ್ತಾರೆ ಎದ್ದು ಅಗ್ಗವಣಿ ಪತ್ರೆ ತಂದು ಹೊತ್ತು ಹೋಗದ ಮುನ್ನ ಪೂಜಿಸು ಲಿಂಗವ ಅಂತ ಹೇಳಿದ್ರೆ ಹೊರತು ಹೊತ್ತಾರೆ ಎದ್ದು ಸ್ನಾನದಿಂದ ಶುರು ಮಾಡಲಿಲ್ಲ. ಅದರರ್ಥ ಸ್ನಾನ ಬೇಡ ಅಂತಲ್ಲ. ಅಂದ್ರೆ ಶರಣರನ್ನ ನಾವು ಗಮನಿಸ್ಬೇಕು. ತುಂಬಾ ಅಂದ್ರೆ ಬದಲಾವಣೆಗಳಿಗೆ ಅವಕಾಶ ಇರತಕ್ಕಂತಹ ವ್ಯವಸ್ಥೆಗಳನ್ನ ಅವರು ಹೆಚ್ಚಾಗಿ ಹೇಳಕ್ ಹೋಗಿಲ್ಲ. ಅಂದ್ರೆ ಸ್ನಾನ, ಶೌಚ ಇದ್ರ ಬಗ್ಗೆ ಬಹಳ ಮಾತಾಡಕ್ ಹೋಗಿಲ್ಲ. ಅದರ ಅರ್ಥ ಅವು ಬೇಡ ಅಂತ ಅಲ್ಲ, ಅವು ಬೇಕು. ಆದ್ರೆ ಆಪತ್ಕಾಲ ಧರ್ಮದಲ್ಲಿ ಅಥವಾ ನೀವೆಲ್ಲೋ ಈಗ ಟ್ರೈನಲ್ಲಿ ಹೋಗ್ತಾ ಇರ್ತೀರಾ, ಆಮೇಲೆ ಮತ್ತೆಲ್ಲೋ ಬೇರೆ ಕಡೆ ಹೋಗ್ತೀರಾ, ನೀರಿನ ಅಭಾವ ಇದೆ, ಅಲ್ಲಿ ಸ್ನಾನ ಮಾಡದೆ ಹೋದ್ರೆ ಅದು ಅಪವಿತ್ರ ಅಂತ ತಿಳ್ಕೊಳ್ಳೋದಾಗ್ಲಿ ಅಥವಾ ಪಾಪ ಅಂತ ತಿಳ್ಕೊಳ್ಳೋದಾಗ್ಲಿ ಅಲ್ಲ. ಅದು ಶರಣ ಧರ್ಮಕ್ಕೆ ಒಪ್ಪಿಗೆ ಇಲ್ಲ. ಆಮೇಲೆ ಸ್ನಾನ ಮಾಡಿದ ಕ್ಷಣಕ್ಕೇನೆ ಪಾಪ ಎಲ್ಲ ಬಯಲಾಯ್ತು, ಗಂಗಾ ನದಿಯಲ್ಲಿ ಮುಳುಗ್ಬಿಟ್ಟು ನಾನು ಪವಿತ್ರನಾದೆ, ಇದನ್ನು ಕೂಡ ಶರಣರು ಒಪ್ಪಲ್ಲ. ಲಕ್ಷ ಗಂಗೆಯ ಮಿಂದಡೆ ಇಲ್ಲ ಅಂತಾನೆ ಹೇಳ್ತಾರೆ ಪ್ರಭುದೇವರು. ಒಂದ್ ಗಂಗೆ ಅಲ್ಲಪ್ಪ, ನೀ ಲಕ್ಷ ಗಂಗೆಯಲ್ಲಿ ಸ್ನಾನ ಮಾಡ್ಕೊಂಡ್ ಬಾ, ಆದ್ರೆ ನಿನಗೇನು ಸಾಕ್ಷಾತ್ಕಾರ ಆಗೋಗ್ಬಿಡುತ್ತೆ, ನಿನ್ನ ಪಾಪ ಎಲ್ಲ ಪವಿತ್ರ ತೊಳೆದು ಹೋಗ್ಬಿಡುತ್ತೆ ಅಂತ ಹೇಳಿ ಎಲ್ಲೂ ಕೂಡ ಶರಣ ಧರ್ಮ ಹೇಳೋದಿಲ್ಲ. ಅದು ಸತ್ಯನೂ ಅಲ್ಲ, ಇವತ್ತಿಗೆ ಅಲ್ಲ, ಯಾವತ್ತಿಗೂ ಸತ್ಯ ಅಲ್ಲ. ಏನು ಆ ಮುಳುಗಿದಾಗ ಒಂದು ಖುಷಿ ಆಗ್ಬೋದು, ದೇಹ ಮತ್ತು ಮನಸ್ಸು ಗಟ್ಟಿ ಆಗ್ಬೋದು. ಹಿಮಾಲಯದಂತಹ ಚಳಿಯಲ್ಲಿ ಹೋಗಿ ತಣ್ಣೀರಲ್ಲಿ ಮುಳುಗಿ ಬರ್ತಾರೆ 5 ಗಂಟೆಗೆ 4 ಗಂಟೆ. ಕೆಲವು ಗಂಗಾ ನದಿಯಲ್ಲಿ ದಂಡೆಯಲ್ಲೇ ಆಶ್ರಮ ಮಾಡ್ಕೊಂಡಿದ್ದಾರೆ. ಹರಿದ್ವಾರ ಋಷಿಕೇಶಕ್ಕೆ ಹೋದ್ರೆ ಅಲ್ಲಿ ಗಂಗಾ ನದಿಯಲ್ಲೇ, ನದಿ ದಂಡೆ ಏನೊಂದು 10 ಮೀಟ್ರ್ 20 ಮೀಟ್ರು 30 ಮೀಟ್ರ್ ಹೋದ್ರೆ